ಪ್ರೀತಿಯ ವೀಕ್ಷಕರೇ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ಅರ್ಪಿತಾ ಎಲ್ ಅಂತ ಹೇಳ್ಬಿಟ್ಟು ಇವ್ರದ್ದು ಊರು ಬಂದ್ಬಿಟ್ಟು ಜೋಗಿಹಟ್ಟಿ ಅಂತ ಹೇಳಿ ಒಂದು ಹಳ್ಳಿ ಆಗಿರುತ್ತೆ. ಅದೊಂದು ಗ್ರಾಮ. ಇವರು ಗೃಹಿಣಿಯಾಗಿ ಮನೇಲೇ ಇರ್ತಾರೆ. ಯಾವಾಗಲೂ ಸಮಸ್ಯೆ ಬಂದ್ಬಿಟ್ಟು ಒಂದು ಒಳ್ಳೆ ವರ ಸಿಗದೆ ಕಂಗಾಲಾಗಿದ್ದೀನಿ. ಸಂಬಂಧಿಕರು ಯಾರು ದೆಂಗೋಕ್ಕೆ ಮುಂದೆ ಬರ್ತಿಲ್ಲ. ಆ ಒಂದು ಧೈರ್ಯನೂ ಯಾರಿಗೂ ಇಲ್ಲ ಅನಿಸುತ್ತೆ. ಯಾಕೆಂದರೆ ನಾನು ಸ್ವಲ್ಪ ಬಜಾರಿ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ನಾನು ನೆಕ್ಸ್ಟು ವರನ ವಯಸ್ಸು ಎಷ್ಟಿರಬೇಕು ಅಂದರೆ 40ರ ಒಳಗಿರಬೇಕು, ಹಾಗೆ ದಪ್ಪರಾಡಿರಬೇಕು ಅವ್ರದ್ದು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ತೃಪ್ತಿಪಡಿಸಲು ಇವರಿಗೆ ಕೆಳಗೆ ಮಾತ್ರ ಹಡಬೇಕು. ಇವರು ಹಿಂದ್ಗಡೆ ಎಲ್ಲ ಇದು ಮಾಡಿಸ್ಕೊಳಲ್ಲ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಯಾಕೆಂದರೆ ಅದೆಲ್ಲ ಇಷ್ಟ ಆಗಲ್ಲ ಇವರಿಗೆ. ಹಾಗಾಗಿ ಇವ್ರದ್ದು ಸನ್ಫ್ಲವರ್ ಒಂದು ಲ್ಯಾಂಡು ಸಹ ಇದೆ. ಅದ್ರ ಬಗ್ಗೆ ನಾನು ಎಂಡಲ್ಲಿ ಹೇಳ್ತೀನಿ. ನೋಡಿ, ಆಸೆಗಳು ಏನೇನಪ್ಪ ಇದ್ದಾವೆ ಅಂದರೆ ಇವರಿಗೆ ಅಪರೂಪಕ್ಕೆ ಒಮ್ಮೆ ಮಾತ್ರ ಹಿಂದೆ ಸಾಮಾನು ಹಾಕಬೇಕು. ಓಕೆನಾ? ಮನೆಯಲ್ಲಿ ಶಾಂತಿಯಿಂದ ಇದ್ದಾಗ ಮಾತ್ರ ಲಚಕ್ ಪಚಕ್ ಅಂತ ಜೋರಾಗಿ ಹಟ್ಟಾರೆ ಓಕೆ, ಆಗ ಏನೂ ಬೈಯೋದಿಲ್ಲ, ಅವಾಗ ಸುಮ್ಮನೆ ಇರ್ತೀನಿ ಅಂತ ಹೇಳಿದ್ದಾರೆ. ಕೆಲಸ ಎಲ್ಲ ಮುಗಿದ ಮೇಲೆ ಸಕ್ಕರೆ ಮಿಠಾಯಿ ಚೀಪಲ್ಲೂ ಕೊಡ್ತೀನಿ, ಆದರೆ ಹಡುವ ಹಾಗಿಲ್ಲ, ಸರಿನಾ ಅಂತ ಇಲ್ಲಿ ಹೇಳಿದ್ದಾರೆ. ನಾನು ನೆಕ್ಸ್ಟು ಯಾವಾಗ ಹಡಬೇಕು ಅಂದರೆ ಆಸೆ ಹೆಚ್ಚಾಗಿ ಅಗಲಿಸಿ ಬಾರೋ ಅಂತ ಕರಿತೀನೋ ಆಗ ಕಕ್ಕಾಬಿಕ್ಕಿಯಾಗಿ ಎತ್ತಿ ಹಡಬೇಕು ಅಂತ ಇದು 4ನೆಯ ಒಂದು ಆಸೆ ಆಗಿರುತ್ತೆ. ಸ್ನೇಹಿತರೆ, ಇವ್ರ ಆಸೆಗಳು ಸಂಪೂರ್ಣವಾಗಿ ಪೂರೈಸ್ಕೋಬೇಕು ಅಂತಕ್ಕಂಥ ಒಂದು ನಿರ್ಧಾರನ ಇವರು ಮಾಡಿಬಿಟ್ಟಿದ್ದಾರೆ. ಓಕೆ, ಇನ್ನು ನೆಕ್ಸ್ಟ್ ಬಂದು ಏನಪ್ಪ ಅಂತಂದರೆ ಮನೆಯ ಒಂದು ಪರಿಸ್ಥಿತಿ ಬಗ್ಗೆ ನಾವು ಹೇಳ್ತಾ ಹೋಗ್ತೀವಿ. ನೋಡಿ, ಒಂದೊಂದಾಗಿ. ಒಂದು ಹೊತ್ತಿನ ಊಟಕ್ಕೂ ಪರದಾಡಿದ್ದೇವೆ. ಒಂದು ಟೈಮಲ್ಲಿ ತುಂಬಾ ಬಡತನ ಇತ್ತಂತೆ ಸ್ನೇಹಿತರೆ. ಆ ಒಂದು ಕಾರಣಕ್ಕೋಸ್ಕರ ಅಪ್ಪ ತೀರಿ ಹೋದಾಗ ಅಮ್ಮ ಬೇರೆ ಮನೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡು ಟಪ ಅಂತ ಅಡಿಸಿಕೊಳ್ಳುವುದನ್ನು ಕಣ್ಣಾರೆ ನೋಡಿದ್ದೆ. ಅದೇ ಕಾರಣಕ್ಕೆ ತೆವಲು ಜಾಸ್ತಿ ಆಗಿಬಿಟ್ಟಿದೆ ಅಂತ ಇಲ್ಲಿ 2ನೇದು ಹೇಳಿಕೆಯಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು 3ನೇದು ಬಂದು ತಾಳಿ ಕಟ್ಟಿದ ನಂತರ ಮನೆಯಲ್ಲಿ ಇರಬೇಕು, ತೂತಕ್ಕೆ ತುಪ್ಪ ಹಾಕಿ ಎಲ್ಲಾದರೂ ಹೊರಗಡೆ ಹೋಗಿ ಚೆನ್ನಾಗಿ ಮಜಾ ಮಾಡಿ ಹೋದರೆ ಪರಿಣಾಮ ನೆಟ್ಗಿರಲ್ಲ ಅಂತ ಹೇಳಿದ್ದಾರೆ. ಎಲ್ಲಾದರೂ ಬೇಕಾದ್ರೆ ಒಂದು ಗುಡಿಲಿ ತಾಳಿಯನ್ನು ಕಟ್ಟಿಸ್ಕೋತೀವಿ ಅಂತಲೂ ಸಹ ಹೇಳಿದ್ದಾರೆ. ಸನ್ಫ್ಲವರ್ಸ್ ಆರ್ ಸನ್ ವರ್ಷಿಪರ್ಸ್ that grow best in spots that get 6 to 8 hours of direct sun per day. They have long tap roots that need to several feet into the ground. So sunflower needs prefer loose and well drained, somewhat alkaline soil with a pH level of 6 to 7.5% ಇರಬೇಕು ಸ್ನೇಹಿತರೆ. ಆಲ್ಕಲೈನ್ ಸಾಯಿಲ್ ವಿತ್ pH ಲೆವೆಲ್ಲು ಓಕೆನಾ, ಇಷ್ಟು ಇರಬೇಕು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು sunflowers are heavy feeders, so they will be healthiest and generate the most blooms in nutrient rich soil that has had compost or other organic matter mixed into it ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಅದು ಸನ್ಫ್ಲವರ್ಸ್ ಅನ್ನೋದು ಹೆವಿ ಫೀಡರ್ಸ್. ಓಕೆನಾ, ಅದು ಹೆಲ್ತಿಯೆಸ್ಟಾಗಿ ಚೆನ್ನಾಗಿರಬೇಕು ಅಂದರೆ ಚೆನ್ನಾಗಿ ನೋಡಿಕೊಂಡು ವಾಟರ್ ಬಿಟ್ಕೊಂಡು ಚೆನ್ನಾಗಿ ನೋಡ್ಕೋಬೇಕು ಅಂತ ಇಲ್ಲಿ ಹೇಳ್ಬೋದು. ಓಕೆ, ಇದಿಷ್ಟು ಈ ಒಂದು